ನಮಸ್ಕಾರ. ನಿಮ್ಮ ಎಲ್ಲರ ಒಂದು ವಿನಂತಿ ಅಂತಿರೋ ಒತ್ತಾಯ ಅಂತಿರೋ ಆ ಒಂದು ಆಧಾರದಲ್ಲಿ ನಾನು ಮಮ್ಡನ್ ಲಾ ಅಥವಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಈ ಯಾವುದ್ರದ್ದು ಥಿಯರಿ ಕ್ಲಾಸನ್ನು ನಾನು ಮಾಡಿಲ್ಲ. ಆದರೆ ನಿಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಈ ವಿಷಯಗಳನ್ನು ಆಲ್ರೆಡಿ ನೀವು ಇವತ್ತು ನನಗನ್ಸಿದ ಮಟ್ಟಿಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನ ಪರೀಕ್ಷೆಯನ್ನು ನೀವು ನಾಳೆ ಬರಿತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ಅದರ ಪ್ರಾಬ್ಲಮ್ಗಳನ್ನ ನಾನು ಮಾಡಿದ್ದೀನಿ. ಅದರಲ್ಲಿ ಸಾಕಷ್ಟು ಜನ ನೀವು ನನಗೆ ಪ್ರಶ್ನೆಗಳನ್ನು ಮಾಡಿದ್ದೀರಿ. ನಂಗೆ ಖುಷಿ ಆಗ್ತದೆ. ಯಾಕೆ ಅಂತಂದರೆ ಸುಮಾರು ವಿಮರ್ಶೆಯನ್ನು ನೀವು ಅದರಲ್ಲಿ ಮಾಡಿದ್ದೀರಿ. ಆ ವಿಮರ್ಶೆಗಳು ನನಗೆ ಹೆಚ್ಚು ಬಲವನ್ನು ತರ್ತಾ ಇದ್ದಾವೆ. ಅಂದರೆ ನಾನು ಕೂಡ ಇನ್ನೂ ಹೆಚ್ಚು ಆಳವಾಗಿ ಈ ವಿಷಯಗಳಲ್ಲಿ ಹೋಗಬೇಕು ಅಂತಕ್ಕಂಥ ಒಂದು ಒಂದು ಚಾಲೆಂಜನ್ನು ನೀವು ನನಗೆ ಕೊಡ್ತಾ ಇದ್ದೀರಿ. ಯಾವುದೋ ಒಂದು ಪ್ರಾಬ್ಲಮ್ಗೆ ಡಾಕ್ಟ್ರಿನ್ ಆಫ್ ಆಸ್ಟೆನ್ಸಿಬಲ್ ಓನರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದರು. ಈ ಆಸ್ಟೆನ್ಸಿಬಲ್ ಓನರ್ಶಿಪ್ ಇದೆಯಲ್ಲ, ಇದು ಹೇಗೆ ಅಂತಂದರೆ ನನ್ನ ಹೆಸರಲ್ಲಿ ಏನೂ ಇರೋದಿಲ್ಲ, ಬಟ್ ನಾನು ಹೆಂಗೆ ಬಿಹೇವ್ ಮಾಡ್ತಿರ್ತೀನಿ ಅಂತಂದರೆ ಅದು ನನ್ನದೇ ಪ್ರಾಪರ್ಟಿ ಅನ್ನೋ ಬಿಹೇವ್ ಮಾಡ್ತಾ ಇರ್ತೀನಿ. ಹಾಗೆ ಹೀಗೆ ಅಂಥೇಳಿ ನಾನೇ ಎಲ್ಲ ಅದಕ್ಕೆ ನಾನೇ ಫೈನಲ್ ಅನ್ನೋ ಥರ ಬಿಹೇವ್ ಮಾಡ್ತಾ ನಾನು ಏನು ಮಾಡ್ತೀನಿ, ಬೇರೆಯವ್ರ ಜೊತೆಗೆ ವ್ಯವಹಾರನ ಮಾಡ್ತೀನಿ ಆ ವಿಷಯದಲ್ಲಿ. ಆದರೆ ಅದರ ನಿಜವಾದ ಓನರ್ ಇದ್ದಾನಲ್ಲ, ಇವನು ವ್ಯವಹಾರದಲ್ಲಿ ಚುರುಕಾಗಿರ್ತಾನೆ, ಇವನು ನನಗೆ ಒಳ್ಳೆ ರೇಟ್ ತರ್ತಾನೆ ಅಂಥೇಳಿ ಅವನೇನು ಮಾಡ್ತಾನೆ, ಎಲ್ಲದನ್ನೂ ಒಪ್ಕೊಳ್ತಾನೆ ನನ್ನ ಪರವಾಗಿ. ನಾನೇ ಓನರ್ ಅಂತ ಹೇಳ್ಕೊಂಡ್ರು ಅವನು ಅದನ್ನು ಅಬ್ಜೆಕ್ಷನ್ ಮಾಡೋದಿಲ್ಲ. ಅಲ್ಟಿಮೇಟ್ಲಿ ಅದು ವ್ಯವಹಾರದ ಖಾತೆಗಳು ಅಥವಾ ಅದರದೊಂದು ನೀವು ಡಾಕ್ಯುಮೆಂಟ್ ಮಾಡಬೇಕಾದ್ರೆ ನಾನು ಮಾಡೋದಿಲ್ಲ, ರಿಯಲ್ ಓನರೇ ಮಾಡ್ತಾನೆ. ಇಂತಹ ಒಂದು ವ್ಯಾವಹಾರಿಕವಾದಂಥ ವ್ಯವಸ್ಥೆಯಲ್ಲಿ ನನ್ನನ್ನು ಆಸ್ಟೆನ್ಸಿಬಲ್ ಓನರ್ ಅಂತ ಹೇಳ್ತಾರೆ. ಅದರ್ವೈಸ್ ಐ ಆಮ್ ಹ್ಯಾವಿಂಗ್ ನೋ ಲೀಗಲ್ ಅಥಾರಿಟಿ ಎಟ್ ಆಲ್ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಆ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ ಹೆಂಡತಿ ಹೆಸರಲ್ಲಿ ಅವನು ಆಸ್ತಿ ಮಾಡ್ತಾನೆ. ಅದು ಬಹಳ ಸಾಮಾನ್ಯ. ಇವು ಸರ್ಕಾರಿ ನೌಕರರು ಮಾಡೋದೇ ಅದೇ ಕೆಲಸ. ಏನಂದರೆ ತಮ್ಮ ಹೆಸರಿಗೆ ಆಸ್ತಿ ಮಾಡಲ್ಲ, ಹೆಂಡತಿ ಹೆಸರಿಗೊಂದಿಷ್ಟು, ಅಜ್ಜನ ಹೆಸರಿಗೊಂದಿಷ್ಟು, ಅಮ್ಮನ ಹೆಸರಿಗೊಂದಿಷ್ಟು, ಫ್ರೆಂಡ್ಸ್ ಹೆಸರಿಗೊಂದಿಷ್ಟು, ಹೀಗೆಲ್ಲ ಮಾಡ್ತಾರೆ ಅವರು. ಅದು ಎಸ್ಪೆಷಲಿ ಹೆಂಡತಿಯ ವಿಷಯದಲ್ಲಿ ಮಾಡಿದಾಗ ಅದು ಆಸ್ಟೆನ್ಸಿಬಲ್ ಆಗೋದಿಲ್ಲ ಅಂತಕ್ಕಂಥ ಒಂದು ವಿವರಣೆಯನ್ನು ನಾನು ಅಲ್ಲಿ ರಿಪ್ಲೈನು ಮಾಡಿದ್ದೀನಿ, ಇವಾಗ ನಿಮಗೂ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮ ವಿಷಯಕ್ಕೆ ಬರೋಣ. ನಿಮಗೆ ನನಗನ್ಸಿದ್ಬಿಟ್ಟು 28ನೇ ತಾರೀಕಿಗೆ ನಿಮಗೆ ಇದು ಪರೀಕ್ಷೆ ಇರಬೇಕು. ಆ ಪರೀಕ್ಷೆಗೆ ಪೂರ್ವ ತಯಾರಿಯಾಗಿ ನೀವೆಲ್ಲ ಓದ್ಕೊಂಡಿರ್ತೀರಿ, ಎಲ್ಲ ನಿಮಗೆ ಥೆರಾಟಿಕಲ್ ಮಾಹಿತಿ ಇರುತ್ತೆ. ಇವತ್ತು ಅದರಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಮಾಡೋಣ. ಹೆಚ್ಚು ಸಮಯ ವ್ಯರ್ಥ ಮಾಡದೆ ನಾನು ನೇರವಾಗಿ ಒಂದೊಂದಾಗಿ ಪ್ರಾಬ್ಲಮ್ಗೆ ಹೋಗ್ತೀನಿ. ಮೊದಲು ಎಲ್ಲ ಮುಸ್ಲಿಂ ಲಾಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀನಿ. ಒಂದು ವಿಡಿಯೋ ದೊಡ್ಡದಾದರೆ ಇನ್ನೊಂದು ವಿಡಿಯೋನ ಮಾಡೋಣ, ಅಥವಾ ಇದು ಒಂದೇ ವಿಡಿಯೋದಲ್ಲಿ ಮುಗಿಯೋದಾದರೆ ಲೆಟ್ ಅಸ್ ಕಂಪ್ಲೀಟ್ ದೆಮ್ ಇನ್ ಎ ಸಿಂಗಲ್ ವಿಡಿಯೋ. ಮೊನ್ನೆ ಹಾಗೆ ಮಾಡಿದೆ ನಾನು. 1 hour 46 minutes ವಿಡಿಯೋ ಆಗಿದೆ ಅದು. ಇದು ಏನಾಗುತ್ತೆ ನೋಡೋಣ, ಲೆಟ್ ಅಸ್ ಸಿ. ಓಕೆ, ದಿ ಫಸ್ಟ್ ಪ್ರಾಬ್ಲಮ್. ಐ ಆಮ್ ಟೇಕಿಂಗ್ ದಿ ಫಸ್ಟ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಎ ಮುಸ್ಲಿಮ್ ಡೈಸ್ leaving behind his father. So it is the devolution of property under the Islamic law, succession law ಅಂತಕ್ಕಂಥದ್ದನ್ನು ಹೇಳ್ಬೋದು. ಎ ಮುಸ್ಲಿಮ್ ಡೈಸ್ ಲಿವಿಂಗ್ ಬಿಹೈಂಡ್ ಹೀಸ್ ಫಾದರ್, ಹೀಸ್ ಮದರ್ ಆ್ಯಂಡ್ ಸನ್ ಅಸೈನ್ ದೇರ್ ಶೇರ್ಸ್. ನೆನ್ಪಿಟ್ಕೊಳ್ಳಿ, ಒಮ್ಮೆ ಫಾದರು, ಮದರು, ಸನ್ನು ಅಂತ ಹೇಳಿದ ಮೇಲೆ ಇಲ್ಲಿ ಫಾದರ್ ಈಸ್ ಎ ರೆಸಿಡ್ಯೂಯರಿ, ಫಾದರ್ ಈಸ್ ಎ ಸೇರರ್, ಮದರ್ ಈಸ್ ಎ ಸೇರರ್, ಸನ್ ಈಸ್ ಎ ರೆಸಿಡ್ಯೂಯರಿ. ನೋಡಿ, ಇದರಲ್ಲಿ ವಿಡೋ ಇಲ್ಲ. ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್. ನಾನೇನು ನಿಮಗೆ ಥಿಯರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಭಾಳಷ್ಟು ನಾನು ಪೇಪರಲ್ಲಿ ನೋಡ್ತೀನಲ್ಲ, ಹುಡುಗರು ಈ ಮುಸ್ಲಿಂ ಲಾ ಪಾರ್ಸಿ ಲಾ ಪ್ರಾಬ್ಲಮ್ ಅಟೆಂಪ್ಟೇ ಮಾಡಲ್ಲ. ಇಟ್ಸ್ ವೆರಿ ಸಿಂಪಲ್. ಬಟ್ ಆ ಟೇಬಲ್ ನಿಮ್ಗೆ ನೆನಪಿರಬೇಕು. ಆಮೇಲೆ ಟ್ರೀ ಕಾನ್ಸೆಪ್ಟ್ ನೆನಪಿರಬೇಕು. ಅದು ಸಮಸ್ಯೆಗಳು ಬಂದಾಗ ನಾನು ಹೇಳ್ತೀನಿ. ಎ ಮುಸ್ಲಿಮ್ ಡೈಸ್. ಓಕೆ, ನೌ ಲೆಟ್ ಅಸ್ ಕಮ್ ಟು ದ ಕಾನ್ಸೆಪ್ಟ್ ಆಫ್ ಎ ಪ್ರಾಪರ್ಟಿ. One more thing I forgot to tell. Here, along with the son, father is also a residuary. ನೋಡಿ, ಫಾದರ್ ಎರಡರಲ್ಲೂ ಬರ್ತಾರೆ, ರೆಸಿಡ್ಯೂರಿಯಲ್ಲಿ ಬರ್ತಾರೆ, ಮದರ್ ರೆಸಿಡ್ಯೂರಿಯಲ್ಲಿ ಬರಲ್ಲ. ನೋಡಿ, ನೀವು ಪ್ರಾಬ್ಲಮನ್ನು ಅನಲೈಸಿಸ್ ಮಾಡಿದ್ದೀನಿ ನಾನು. ಅನಲೈಸಿಸ್ ಈಸ್ ಲೈಕ್ ದಿಸ್: ಫಾದರ್ ಈಸ್ ಎ ಸೇರರ್ ಆ್ಯಂಡ್ ರೆಸಿಡ್ಯೂರಿ. ಮದರ್ ಈಸ್ ಓನ್ಲಿ ಎ ಸೇರರ್, son is only a residuary.
ನೋಡಿ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆಯೋ ಇಲ್ಲ ಅನ್ನೋದಕ್ಕೆ ಪ್ರಾಬ್ಲಮ್ ಕೇಳಿದಾರೆ. ಪ್ರಾಬ್ಲಮ್ ಸಿಂಪಲ್ ಇದೆ, ಆದರೆ ಈ ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿ ಇದೆಯೋ ಇಲ್ಲೋ ಅನ್ನೋದಕ್ಕೋಸ್ಕರ ಸಿಂಪಲ್ ಪ್ರಾಬ್ಲಮನ್ನು ಎಕ್ಸಾಮಿನರ್ ಕೇಳಿದ್ದಾರೆ. ಆಮೇಲೆ ಅವ್ರ ಶೇರ್ಸ್ ಗೊತ್ತಿರಬೇಕು ನಿಮಗೆ. ಶೇರರ್ಸ್ದು ಏನೇನು ಶೇರ್ ಇರುತ್ತೆ, ಮಕ್ಕಳಿದ್ರೆಷ್ಟು, ಮಕ್ಕಳಿಲ್ಲ ಅಂದ್ರೆ ಎಷ್ಟು. ಪರ್ಟಿಕ್ಯುಲರ್ಲಿ ಲೀನಿಯರ್ ಡೆಸಿಡೆಂಟ್ಸ್ ಅಂತಾರೆ ಅವ್ರ ಮಕ್ಕಳಿಗೆ, ಡಿಸೆಂಡೆಂಟ್ಸ್, ಲೀನಿಯರ್ ಡಿಸೆಂಡೆಂಟ್ಸ್, ವಂಶ ಅವ್ರದ್ದು, ಅವ್ರ ವಂಶ ಬೆಳೆಯುವಂಥದ್ದು. ಫಾದರ್ ಗೆಟ್ಸ್ 1/6 ನೋಡಿ. Otherwise, he would have got 1/3. He would have got 1/3. Mother gets 1/6. Mother gets 1/6 because sons are there. So, residuary also he will get. Now, we will make a calculation. The calculation is like this. There is a property 1/6 plus 1/6 is how much? 1/3. 1/3. So what is the residuary? Residuary is 2/3. In this 2/3 again there are two people. One is son, another is father. ಇವರಿಬ್ಬರಿಗೂ ಹಂಚಬೇಕು. ಮತ್ತೆ ನಾವು ಇವರಿಬ್ಬರಿಗೂ ಹಂಚಬೇಕು. ನೋಡಿ, how it is 1/3. See here, LCM is 6, 2/6, 2 1s are, 2 3s are. This is 1/3. Okay. So now, then how much is remaining? 2/3. How you will calculate this? Total property is 1 minus how much is gone in sharing? 1/3. So LCM is 3. LCM is 3. 3 1 3s are, 3 1s are. So 3 minus 1 equals to 2/3. Equals to 2/3. ಸೊ ಈ 2/3 ಇದು ರೆಸಿಡ್ಯೂಯಲ್ ಪ್ರಾಪರ್ಟಿ. ಈ ರೆಸಿಡ್ಯೂಯಲ್ ಪ್ರಾಪರ್ಟಿಯಲ್ಲಿ ನಾವೇನು ಮಾಡಬೇಕು? ಹಂಚಬೇಕು. ಯಾರ್ಯಾರಿಗೆ ಹಂಚಬೇಕು? ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೆಸಿಡ್ಯೂಯರಿ ಪ್ರಾಪರ್ಟಿನಲ್ಲಿ ಶೇರರ್ದು ಶೇರ್ ಹೆಂಗಿರುತ್ತೆ ಕಂಡೀಷನ್ ಅಂತಂದ್ರೆ, ಮಕ್ಕಳಿಗೆ 2, ತಂದೆಗೆ 1%. ದಟ್ ಈಸ್ ಹೌ ಇಟ್ ಈಸ್ ಡಿವೈಡೆಡ್. ಸನ್ ಟೇಕ್ಸ್ ಡಬಲ್ ಆಫ್ ಫಾದರ್. ದಿಸ್ ಈಸ್ ದಿ ಪ್ರಿನ್ಸಿಪಲ್ ಅಡಾಪ್ಟೆಡ್. ಈ ರೀತಿ ರೆಸಿಡ್ಯೂಯಲ್ ಉಳಿದಾಗ ಏನಾಗುತ್ತೆ ಅಂತಂದ್ರೆ, ಎಷ್ಟು ಉಳಿದಿರುತ್ತೋ ಅದರಲ್ಲಿ ಡಬಲ್ ಯಾರು ತಗೋಬೇಕು? ಮಕ್ಕಳು ತಗೋಬೇಕು. ಆಮೇಲೆ ಅದರ ಅರ್ಧ ಯಾರು ತಗೋಬೇಕು? ತಂದೆ ತಗೋಬೇಕು. ದಟ್ ಈಸ್ ದಿ ಕಾನ್ಸೆಪ್ಟ್. ನೋಡಿ, ಇಲ್ಲಿ ಸತ್ತು ಹೋದ ಒಬ್ಬ ಮುಸ್ಲಿಂ ವ್ಯಕ್ತಿ, ಈ ಮುಸ್ಲಿಂ ವ್ಯಕ್ತಿಗೆ, ಇವನು ಸತ್ತು ಹೋದ ಮುಸ್ಲಿಂ ವ್ಯಕ್ತಿಗೆ ಏನಿದ್ದಾರೆ? ದೇರ್ ಇಸ್ ಎ ಫಾದರ್, ರೈಟ್? ದೇರ್ ಇಸ್ ಎ ಮದರ್, ದೇರ್ ಇಸ್ ಎ ಸನ್. 1 2 3. These people will get share 1/6, 1/6. So share has gone. Now what is remaining is 2/3. ಈ 2/3 ಅಲ್ಲಿ ಈಗ ಶೇರರ್ ಹಂಚಬೇಕು ಅಂದ್ರೆ 2/3 ಗೆ ಇಬ್ಬರಿದ್ದಾರೆ. ಸನ್ನು ಬರ್ತಾನೆ, ಫಾದರು ಬರ್ತಾನೆ. ಸನ್ನು ಮತ್ತು ಫಾದರು ಯಾವ ರೇಷದಲ್ಲಿ? ಇಲ್ಲಿ ಮಕ್ಕಳಿಗೆ 2:1 ರೇಷನಲ್ಲಿ ಹಂಚಬೇಕು, ಮಕ್ಕಳು ಮತ್ತು ತಂದೆ ಮಧ್ಯದಲ್ಲಿ. ದಿಸ್ ಈಸ್ ಅನದರ್ ಕಂಡೀಷನ್. ದಿಸ್ ಈಸ್ ಎನದರ್ ಕಂಡೀಷನ್. ಅದನ್ನು ನೀವು ಅದು ರೇಷಿಯೋ ಹುಡ್ಕೊಬೇಕು. ನಾನು ನನ್ನ ಥಿಯರಿ ಕ್ಲಾಸಲ್ಲಿ ಅದನ್ನು ಹೇಳೋಕ್ಕಾಗಲಿಲ್ಲ ನನಗೆ. ಸೊ ಆ ರೀತಿ ನೀವು ಮಾಡಿದಾಗ ಈ 2/3 ಅಲ್ಲಿ ಹಂಚಬೇಕು. 2/3 ಅಲ್ಲಿ ಹೆಂಗೆ ಹಚ್ತೀರಿ? ಟೋಟಲ್ ಈಸ್ 3. ಸೊ 2/3 ಈಸ್ ಮಲ್ಟಿಪ್ಲೈಡ್ ಬೈ ಟೋಟಲ್ ಕ್ವಾಂಟಿಟಿ ಈಸ್. ನೌ ಐ ವಿಲ್ ಕ್ಯಾಲ್ಕುಲೇಟ್ ಫಾರ್ ಸನ್. ನಂಬರ್ 1 ಸನ್. ಸನ್ಗೆ ಎಷ್ಟು ಬರಬೇಕು? 2/3 ಬರಬೇಕು. 2/3 ಆಫ್ 2/3. 2/3 of 2/3 he will get. 2/3 of 2/3. That is 2/3 into 2/3. He will get 4/16. 4/16. In the ratio 2:1 we have to divide. Total it is 3. So he will get 2 part of it. Then father will get 2/3 na 1/3. He will get 3 3s are, this is also 9. 3 3s are 9. 2 1s are 2. See, 4/9 he will get. 2/9 father will get. 4/9 father will get 2/9. Son will get 4/9. If we put everything together, ನೋಡಿ ಇದು ಕೂಡ ಹಾಗಾದ್ರೆ ಫಾದರ್ಗೆ ಇನ್ನೇನು ಬರುತ್ತೆ? ಫಾದರ್ ಗೆಟ್ಸ್ 1/6 ಪ್ಲಸ್ 2/9. 1/6 ಪ್ಲಸ್ 1/6
by share he will get. 2 by 9 he will get by residuary. So total he will get 9 6 ಅಂದರೆ it will be 18. 9 2s ಇದು 2, 6 3s. So 3 plus 4. So 7 by 18. 7 by 18 father will get. 7 by 18 father will get. Now I will calculate everything. Total 1 ಬರಬೇಕು ಮತ್ತು ಉತ್ತರ. ಟೋಟಲ್ ಏನು ಬರಬೇಕು? 1 ಬರಬೇಕು. So mother is getting 1 by 6 plus father is getting 7 by 18 plus son is getting 4 by 9. 4 by 9. If I total this, if I total this, LCM is 18. 6 3s are 18. 9 2s are 18. Therefore, 3 and 7, 3 plus 7 plus 8. So if you total it, it will come 18 by 18. So ನೀವು ಈ ರೀತಿ ಎಕ್ಸಾಂಪಲ್ ಬರೀಬೇಕು. You have to write in this fashion only. In this, you have to be ಪಕ್ಕಾ in mathematics. ನೀವು mathematics ಪಕ್ಕಾ ಇಲ್ಲ ಅಂತ ಇಟ್ಕೊಳ್ಳಿ. Let us assume that your mathematics is not ಪಕ್ಕಾ. ಸೊ ಅವಾಗ ಏನು ಮಾಡ್ತೀರಿ? ಯು ಕ್ಯಾನ್ ಟೇಕ್ ಎ ಹೈಪಾಥೆಟಿಕಲ್ ಎಕ್ಸಾಂಪಲ್. ನೋಡಿ, ಟೋಟಲ್ ಪ್ರಾಪರ್ಟಿ ಇಷ್ಟು 2,60,000 ಇದೆ ಅಂತ ಇಟ್ಕೊಳ್ಳೋಣ. ಸೊ 1/6 ಈಸ್ ದಿಸ್ ಮಚ್. ಮದರ್ ವಿಲ್ ಗೆಟ್ 40,000. ಫಾದರ್ ಆಲ್ಸೋ ಗೆಟ್ಸ್ 40,000 ಪ್ಲಸ್ ರೆಸಿಡ್ಯೂರಿ. ಈಗ ರೆಸಿಡ್ಯೂರಿ ಉಳಿದದ್ದೆಷ್ಟು? 1,80,000. ಈ 1,80,000 ಅಲ್ಲಿ ಏನಾಗಿದೆ? ಫಾದರ್ಗೆ 40,000 ಹೋಗಿದೆ, ಸನ್ಗೆ 40,000 ಹೋಗುತ್ತೆ. ಸನ್ಗೆ 40,000 ಹೋಗುತ್ತೆ. ಇನ್ ಕೇಸ್ ಆಫ್ ಸುನ್ನಿ, ವಾಟ್ ಪ್ರಾಬ್ಲಮ್ ಐ ಹ್ಯಾವ್ ಸಾಲ್ವ್ಡ್ ಈಸ್ ಇನ್ ಕೇಸ್ ಆಫ್ ಸುನ್ನಿ. ಅಂಡ್ ಇನ್ ಶಿಯಾ ದೇ ಆರ್ ಈಕ್ವಲಿ ಡಿವೈಡಿಂಗ್. ನೋಡಿ, ದಿಸ್ ಈಸ್ ಅನದರ್ ಥಿಂಗ್. ಇನ್ what is that? Hanifa or something they will get. This is Shia. Shia means there is no problem. Shia means they will get equal. ನಾನು ಇಲ್ಲಿ ಏನು ಮಾಡಿದ್ದೀನಿ? I have not done it equal. I have done it in the ratio 2:1. If that is only in case of Sunni. In case of Sunni, they will take 2:1. In case of Shia, they will take equal. They will take, ಇದು ಸಿಂಪಲ್ ಇದೆ. ಶಿಯಾನಲ್ಲಿ ಸಿಂಪಲ್ ಇದೆ, ಸುನ್ನಿನಲ್ಲಿ 2:1. ನೋಡಿ, ಇಲ್ಲಿ 53:26 ಈ ರೀತಿ ಮಾಡಿರೋದು. So this is our first problem analysis. Now let me go to next problem. A Mohammedan makes a will by which he bequests his entire property to one of his neighbors. Is it valid? ಒಬ್ಬ ಮಹಮ್ಮದೀಯನು ತನ್ನ ಮರಣ ಶಾಸನದ ಮೂಲಕ, ವಿಲ್ಗೆ ಮರಣ ಶಾಸನ ಅಂತಾರೆ, ಮರಣ ಶಾಸನದ ಮೂಲಕ ತನ್ನೆಲ್ಲ ಸೊತ್ತನ್ನು ನೆರೆಯವನೊಬ್ಬನಿಗೆ ಉತ್ತರದಾನವಾಗಿ ನೀಡುತ್ತಾನೆ. ಈ ಮರಣ ಶಾಸನವು ಊರ್ಜಿತವೇ. ಅಕಾರ್ಡಿಂಗ್ ಟು ಖುರಾನ್, ಫಾರ್ ವಿಲ್ ಆರ್ ಹೇಸಿಯತ್, ದ ಪರ್ಮಿಟೆಡ್ ಲಿಮಿಟ್ ಈಸ್ 1/3 of the property. 1/3 of the net property. 1/3 of the net property ಅವನೇನು ಮಾಡ್ಬೋದು? ವಿಲ್ ಮಾಡ್ಬೋದು. 1/3ಗಿಂತ ಜಾಸ್ತಿ ಇತ್ತು ಅಂದ್ರೆ will becomes invalid. Even though he has given, ultimately that amount will be restricted, or the property will be restricted to 1/3 as per the law. See, request of bequest in Muslim or Vaisiyat. There is a law. What is the law? Under Sunni and Shia Muslim law, a Muslim can bequeath only up to 1/3 of net property. 1/3 of net property. ಸಾಲ ಇರಬಾರ್ದು ಅದರ ಮೇಲೆ. Without the consent of legal heirs. ಅಂದ್ರೆ ನೀವು ಲೀಗಲ್ ಹೇರ್ಸ್ನ ಕೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ಏನು ಲೀನಿಯರ್ ಡಿಸೆಂಡೆಂಟ್ ಆಗಲಿ, ವೈಫ್ ಆಗಲಿ, ಹಸ್ಬೆಂಡ್ ಆಗಲಿ, ಫಾದರ್ ಆಗಲಿ, ಮದರ್ ಆಗಲಿ, ಇವ್ರನ್ನೆಲ್ಲ ಕೇಳುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ನಿಮ್ಮ ವಿಲ್ ಎಷ್ಟಕ್ಕಿರಬೇಕು?
ಮೂರನೆಯ ಒಂದು ಭಾಗಕ್ಕೆ ಎಲ್ಲ ಲಯಬಿಲಿಟಿನ ತೆಗೆದು ನೆಟ್ ಇರಬೇಕಷ್ಟು ನಿಮ್ಮ ಪ್ರಾಫಿಟ್. ನೋಡಿ, ಇಫ್ ದ ಮುಸ್ಲಿಮ್ ಡೈಸ್ ಲೀವಿಂಗ್, ಇಫ್ ದ ಮುಸ್ಲಿಮ್ ಡೈಸ್ ಲೀವಿಂಗ್ 10 lakh rupees, 10 lakh rupees, and there is a loan of 1 lakh rupee. There is a loan of 1 lakh rupee. Therefore, net estate is 9 lakh rupee. Net estate is 9 lakh rupee. 1/3 of net estate is 3 lakh rupee. So, if his will is for 3 lakh, then it is valid as per Quran, as per Mohammedan law. If it is more than 3 lakh, then the will can be restricted to 3 lakh. They cannot take more than that. He can give this much by will to his neighbors or anyone. Yari bekar kodbodu, anybody. He can give it to anybody without needing the permission of his heirs. Whereas, if there is a permission, he can give, no problem. He can take the opinion of everybody. All has to sign to that will, then it is permitted. Therefore, so by writing these theoretical concepts, you can write, I think you can write this as point number 1, this as point number 2 or example, right? Therefore, point number 3. The will is not valid. The will is not valid as in Muslim law. Muslim law of succession. Or you can write Quran. Quran. Only 1/3 can be gifted, can be bequeathed, bequest, or can be given as will. So he cannot succeed. This is the answer. Simple problem. You can write the answer very easily. A Mohammedan makes a gift of his house to be. Gift of his house to be. The gift deed is registered. Yes, the gift deed is registered. But property is not delivered to be. Is gift valid? Again the answer is no. Again the answer is no. In case of gift, vaisiyat vere, gift vere. In case of gift, delivery is a must in Mohammedan law. Without delivery, gift is not valid. Without delivery, gift is not valid. It should be immediately followed by possession. Then only it is permitted. Right? Hiba. Gift is called hiba. Will is called vaisiyat. What is hiba? Hiba is a transfer of property or a right by one person to another without consideration and with immediate effect. Underline this word. With immediate effect. With immediate effect. It is governed by Muslim personal law and not by Transfer of Property Act. TP Act prakara alla. TP Act prakara alla. It is by Muslim personal law. Muslim personal law is Quran. Okay. Essential of a valid hiba in Muslim law. ಏನಾದ್ರೆ ಹಿಬಾ ವ್ಯಾಲಿಡ್ ಆಗುತ್ತೆ, ಏನಾದ್ರೆ ಹಿಬಾ ವ್ಯಾಲಿಡ್ ಆಗುತ್ತೆ. ಎ ಗಿಫ್ಟ್ ಅಂಡರ್ ಮುಸ್ಲಿಂ ಲಾ ಮಸ್ಟ್ ಸ್ಯಾಟಿಸ್ಫೈ 3 essential conditions. Number 1, ಡಿಕ್ಲರೇಷನ್ ಆಫ್ ಗಿಫ್ಟ್ ಬೈ ಡೋನರ್. ದಾನ ಮಾಡುವ ಡಿಕ್ಲೇರ್ ಮಾಡಬೇಕು. ಆಮೇಲೆ ದಾನ ತೆಗೆದುಕೊಳ್ಳುವ ಒಪ್ಕೊಳ್ಬೇಕು. ದಾನ ತೆಗೆದುಕೊಳ್ಳುವ ಒಪ್ಕೊಳ್ಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಈಸ್ delivery of possession of the property to the donee, not done, to the donee. This is a must. Idilla andre, if this is not there, then will is illegal, invalid. Muhammad Hasabuddin versus Muhammad Hesaruddin, Gujarat High Court case. Gift without transfer of possession was held to be invalid even though it was registered.
even though it was registered. The same problem is here. The same problem is here. You can write the problem anyway. You can write this is point number 1, the essentials of the gift is point number 2, then this case law is point number 3, and your decision 4th. As delivery is not there, ಕಬ್ಜೆ ಇಲ್ಲದಿರುವುದರಿಂದ, ಡೆಲಿವರಿ ಇಸ್ ನಾಟ್ ದೇರ್, ಗಿಫ್ಟ್ ಈಸ್ ಇನ್ವ್ಯಾಲಿಡ್. ಕಬ್ಜಾ ಕೊಡದೇ ಇರುವುದರಿಂದ ಗಿಫ್ಟ್ ಅಮಾನ್ಯವಾಗುತ್ತದೆ, ದಾನಪತ್ರವು ಅಮಾನ್ಯವಾಗುತ್ತದೆ. ನೆಕ್ಸ್ಟ್, Amin and Rafiq are close friends. They are decided to live together without undergoing formalities of marriage. After getting a child, their relationship was strained. Now, Amin is looking for a remedy. Amreen is looking for a remedy. Amreen ಮತ್ತು ರಫೀಕ್ ಅವರು ಆಪ್ತ ಸ್ನೇಹಿತರು. ವಿವಾಹ ಔಪಚಾರಿಕತೆಯನ್ನು ಪಾಲಿಸದೆ ಇಬ್ಬರೂ ಒಂದಾಗಿ ಬಾಳಲು ನಿರ್ಧರಿಸಿದರು. ಮಗುವನ್ನು ಪಡೆದ ಬಳಿಕ ಅವರ ಸಂಬಂಧ ಬಿರುಕುಗೊಂಡಿತು. ಈಗ ಅಮ್ರೀನ್ ಪರಿಹಾರವನ್ನು ಕೇಳುತ್ತಿದ್ದಾಳೆ. ಮುಸ್ಲಿಂ ಲಾನಲ್ಲಿ this is treated as a sin. This is not accepted at all in Muslim law. ನೆನ್ಪಿಟ್ಕೊಳ್ಳಿ, both are Muslims, both are living together, both have done what is ought to be done in a marriage, but marriage is not done. They have got child also. Nowadays these things are called living together. It is not permitted in Muslim law. In Islam, living together without marriage is not permitted. Without nikah, it is not permitted. Any form of intimate or romantic relationship outside the marriage to be prohibited. It is called as haram. Such relationships are considered zina, fornication or adultery. Nodri, fornication or adultery. ಅದನ್ನು ಬಹಳ ಕೆಟ್ಟ ಶಬ್ದದಲ್ಲಿ ಹೇಳಿದಾರೆ ಅವರು. ಫಾರ್ನೋಗ್ರಫಿ ಅಂತ ಕೇಳಿರ್ಬೇಕು ನೀವು. ವಿಚ್ ಇಸ್ ಎ ಮೇಜರ್ ಸಿನ್ ಇನ್ ಇಸ್ಲಾಂ. ಇದರಂಥ ದೊಡ್ಡ ಪಾಪ ಯಾವುದೂ ಇಲ್ಲ. ಸೊ ಇಟ್ ಈಸ್ ನಾಟ್ ಪರ್ಮಿಟೆಡ್. ಆ್ಯಂಡ್ ಫಾರ್ ಮುಸ್ಲಿಮ್ಸ್ ಪರ್ಸನಲ್ ಲಾಸ್ ಆರ್ ವೆರಿ ಇಂಪಾರ್ಟೆಂಟ್. Personal laws they strictly follows, and this is number 1. Then what is, they have to take talaq. Here the marriage is not happened. What is marriage? Marriage is a contract. There is no contract, there is no nikah. Marriage is not happened, and marriage is not happened, talaq also cannot be done. They cannot take talaq. Talaq applies only to valid marriages. talaq ಅನ್ನು ನಾವು ಮದುವೆಯ ಸಂದರ್ಭದಲ್ಲಿ ಮಾತ್ರ ಕೊಡಬಹುದು, ಇಲ್ಲ ಅಂದ್ರೆ ಇಲ್ಲ. Now the question comes is of child. ಮಗುವಿನ ಗತಿ ಏನು ಅಂತ. What is the position of a child? The child stays with the mother. ನೋಡಿ, and the child can inherit only from mother. ಫಾದರ್ಗೂ ಅವನಿಗೂ ಸಂಬಂಧ ಇಲ್ಲ. and maternal relationನೇ ಬರುವುದಿಲ್ಲ. because nikah has not happened, no paternal relation. ತಂದೆಗೂ ಆ ಮಗನಿಗೂ ಸಂಬಂಧವಿಲ್ಲ. Amreen is free to separate and she cannot get any compensation. That's it. Amreen is free to separate, but she has no legal remedy. At all. ಅಂತಕ್ಕಂಥದ್ದು. However, we have got a Shahbanu case. Just I have mentioned it here. Under Indian law, the child cannot be denied maintenance under section 125 of CRPC. See, ಈ CRPC ನಲ್ಲಿ ಹೆಂಡತಿ, ತಂದೆ ತಾಯಿ ಮತ್ತು ಮೈನರ್ ಮಕ್ಕಳು ಇವರೆಲ್ಲರಿಗೂ ಸಾಕುವ ಜವಾಬ್ದಾರಿ ತಂದೆದಾಗಿರುತ್ತೆ. Who is a father? Now for the birth of this child, he is responsible.
He is responsible. Indian courts, like in Gokal Chand versus Parveen Kumari and others, have sometimes recognized the right of such children for welfare purposes. It is not so clear. It is not. Shahbanu case is also there. But as far as our Muhammadan law is concerned, she has no remedy. According to me, she has no remedy. If at all a remedy is to be claimed, it can be claimed for the purpose of child under CRPC 125. Under CRPC 125, she cannot claim maintenance because she is not married. She cannot be defined as a wife. Whereas child is a child, because of him he has born. For the child, they can claim compensation under CRPC, and that too very remote. But as a mother, she has to take care of that child. Now, what is the question? Question is, ಈಗ ಅಮರೀನ್ ಪರಿಹಾರವನ್ನು ಆಧರಿಸಿದ್ದಾಳೆ. ಸಲಹೆ ಕೊಡಿ. This is your advice. The advice is this. Amareen doesn't have any legal remedy. That's what you can give a legal opinion. That's it. Legal opinion is that much only. Next. Hanafi Muslim. Yes, one more problem is. In Hanafi, equal distribution is there. In Sunni, it is not there. Right. Hanafi Muslim dies leaving behind wife, daughter, and son. Wife, daughter, and son. ನೋಡಿ, ಒಮ್ಮೆ ಈ ಒಂದು ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಸನ್ನು ಮತ್ತು ಡಾಟರ್ ಚಿಲ್ಡ್ರನ್ ಇದ್ರು ಅಂತಂದ್ರೆ, ದಿ ಫಿಕ್ಸ್ಡ್ ಶೇರ್ ವಿಲ್ ಗೋ ಟು ಓನ್ಲಿ ವೈಫ್. ಫಿಕ್ಸ್ಡ್ ಶೇರ್ ವಿಲ್ ಗೋ ಟು ಓನ್ಲಿ ವೈಫ್. ಹಿಯರ್ ವೈಫ್ ಇಸ್ ಎ ಶೇರರ್. ವೈಫ್ ಇಸ್ ಎ ಶೇರರ್. Okay, wife is a sharer, and deceased has left children. That I have written Quran version also here. If we have children, they get 1/8. The son and the daughter are residuary here, asba, because son is there. Because son is there, they become residuary. They become residuary. Now, what? Because wife is there and son are there. Wife illa and son illa andre, she would have got 1/4. She would have got 1/4 because she is getting 1/4. So 1/4 is for wife. Wife gets 1/4. What is remaining? Residuary is 1 minus 1/4 is equals to, LCM is 4, 4 minus 1. So 3/4 is residuary. 3/4 is residuary. This is remaining. This is to be now divided. If son and daughter are there, they will always get in the ratio 2:1. 2:1. Therefore, how much son will get? Son equals 3/4 into 2/3, because he will get 2 portions. So this will become 12, 6, 12. So it will become 1, 2. So half son will get. Half son will get. What daughter will get? Daughter will get 1 portion of it. 1 portion means residuary is 3/4 into 1/3. So here it is 12, here it is 3. So 3 1s are 3 4s are 3 1s are 3 4s are. So 1/4 daughter will get. 1/4 daughter will get. Here I have done a mistake. Yes, here I have done. Here I have done a mistake. This is not correct. I will rub it and I will write, because so what mistake I have done, I will let me tell. That is very important. The mistake what I have done here is, I was supposed to do it as 1/8, but what I have done,
I have done it as 1/4. Therefore, the whole problem is wrong. I will come back. So this is not correct. Here what I have done is in decimals. Now I will try to do it in fractions. Yes. Here wife gets 1/8. So residuary is 1 minus 1/8. 1 minus 1/8 is 7/8. Here LCM is 8. 8 minus 1 is 7. Then how much the son will get? Son will get 2:1 ratio 7/8 into 2/3. So it is 24. 14/24. She will get this portion. Then daughter, how much she will get? Daughter will get 7/8 into 1/3. How much it will be? She will get 7/24. She will get 7/24. Now, if I total everything, I should get 1. Therefore, total is wife's portion. Total is, this is wife, this is son, and this is daughter. So 1/8 plus 14/24 plus 7/24. 7/24. So 8 3s are. So this will become 3. This will become 3. So 14 plus 3. 14 plus 3, 17. 17 plus 7. I will write it here also, whether it is visible. Yes. 24. This becomes 3 plus 14 plus 7 equals to 24/24. Answer is 1. So this cross check you have to do. This cross check you have to do while doing the answer. So this is the problem or the solution for Hanafi Muslim, right? Next, a Mohammedan acknowledges B as his legitimate son. As his legitimate son. Later, he intends to revoke it. Can he do? It's a theoretical question, and all Islamic concepts are involved in this. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬ ಮೊಹಮ್ಮದಿಯನು ಬ ಎಂಬವನನ್ನು ತನ್ನ ಧರ್ಮಜ ಮಗನೆಂದು, ದತ್ತು ಮಗನೆಂದು ಸ್ವೀಕರಿಸುತ್ತಾನೆ. ನಂತರ ಅದನ್ನು ರದ್ದುಪಡಿಸಲು ಅವನು ಇಚ್ಛಿಸುತ್ತಾನೆ. ಈಸ್ ಇಟ್ ಪಾಸಿಬಲ್ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಏನು ಹೇಳುತ್ತೆ ಇಸ್ಲಾಂ? ಇನ್ ಇಸ್ಲಾಂ, ಅಂಡರ್ ಹನಾಫಿ ಲಾ, a man may acknowledge a person as his legitimate son. This is called acknowledgement of legitimacy or paternity. ತಗೋಬಹುದು, ನೀವು ದತ್ತು ತಗೋಬಹುದು ಅನ್ನೋದನ್ನು ಹನಾಫಿ ಲಾನಲ್ಲಿ ಹೇಳಲಾಗುತ್ತದೆ ಅಂತ ಹೇಳ್ತಾರೆ. ಆದರೆ ಏನಾಗಿರುತ್ತೆ, ದ ಚೈಲ್ಡ್ ಈಸ್ ನಾಟ್ ನೋನ್ ಟು ಬಿ ಎ ಚೈಲ್ಡ್ ಆಫ್ ಎನದರ್. ಇನ್ನೊಬ್ಬರು ಮಗ ಆಗಿರಬಾರ್ದು. ಅವನು ಇನ್ನೊಬ್ಬರ ಮಗ ಆಗಿರೋದನ್ನ ಆ ರೀತಿ ದತ್ತಕ್ಕೆ ತಗೊಳಕ್ ಆಗಲ್ಲ. ಮಸ್ಟ್ ಬಿ ಆ ಪ್ರಾಪರ್ ಏಜ್ ಡಿಫ್ರೆನ್ಸ್. ಅವರಿಬ್ಬರ ಮಧ್ಯ ಮಗ ತಂದೆಯ ಒಂದು ಸಂಬಂಧ ಇರಬೇಕು. ಚೈಲ್ಡ್ ಮಸ್ಟ್ ಕನ್ಸೆಂಟ್, ಮಗನೂ ಒಪ್ಪಬೇಕು. Once the acknowledgement is legitimate, child gets the right of inheritance or nasab, etc. Therefore, it cannot be revoked, as the Islamic law protects the rights of child after legitimacy is declared. ನೋಡಿ, ಈ ಹನಾಫಿ ಕಾನೂನಿನ ಪ್ರಕಾರ ಮಗುವನ್ನು ದತ್ತಕ್ಕೆ ತೆಗೆದುಕೊಳ್ಬೋದು, ಆದರೆ ಮಗು ಇನ್ನೊಬ್ಬರ ಮಗು ಆಗಿರಬಾರ್ದು. ಇನ್ನೊಬ್ಬರ ಮಗು ಆಗಿರಬಾರ್ದು ಅಥವಾ ಇನ್ನೊಬ್ಬರ ಮಗು ಅನ್ನೋದು ಅವನಿಗೆ ಗೊತ್ತಿರಬಾರ್ದು. ಆಮೇಲೆ ಅವ್ರ ಮಧ್ಯ ತಂದೆ ಮಕ್ಕಳ ಏನು ವಯಸ್ಸಿನ ಅಂತರ ಇರಬೇಕು ಮತ್ತು ಮಗು ಕೂಡ ಅದಕ್ಕೆ ಒಪ್ಪಬೇಕು. ಈ ರೀತಿ ಆದಮೇಲೆ ಹಿ ವಿಲ್ ಬಿಕಮ್ ಎ ಲೆಜಿಟಿಮೇಟ್. ಅವನು ಒಬ್ಬ ಕಾನೂನಾತ್ಮಕ ಮಗ ಆಗ್ತಾನೆ. ಆದಮೇಲೆ ಅವನನ್ನು ತಿರಸ್ಕರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾಟ್ ಪಾಸಿಬಲ್. ಆನ್ಸರ್ ಈಸ್ ನೋ. ಆನ್ಸರ್ ಈಸ್ ನೋ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ರೈಟ್ in this. Next, a Mohammedan acknowledges B as his legitimate son, later intends to revoke it. Repeat problem. Then,
A Hanafi Muslim dies, leaving behind his widow, father, father's father, daughter. Father's father, daughter. Assign their shares. One point ನೆನ್ಪಿಟ್ಕೊಳ್ಳಿ. ಈಗ ಇಂಟೆಸ್ಟೇಟ್ ಪರ್ಸನ್ ಇದಾನಲ್ಲ, ಇವನಿಗೆ ಒಂದು ಕಡೆ ಫಾದರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ ಫಾದರ್ ನಂತರ ಇರ್ತಾರಲ್ಲ, ಫಾದರ್ಸ್ ಫಾದರ್, ಹಿ ಈಸ್ ನಾಟ್ ಕನ್ಸಿಡರ್ಡ್. ಹಿ ಈಸ್ ನಾಟ್ ಕನ್ಸಿಡರ್ಡ್ ಅಟ್ ಆಲ್. ಇದನ್ನ ನೀವು ಗಮನ ಇಟ್ಕೋಬೇಕು. ಫಾದರ್ಸ್ ಫಾದರ್, ಒಂದು ಫಾದರ್ ಬಂದರೆ ಅಲ್ಲಿಂದ ಮುಂದಿನ ಅದರ ನಂತರದವ್ರು ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಸನ್ ಬಂದ್ರೆ ಸನ್ನ ನಂತರದವ್ರು ಬರೋದಿಲ್ಲ. ಆ ರೀತಿ ಮುಸ್ಲಿಂ ಲಾನಲ್ಲಿ ಫಾಲೋ ಮಾಡ್ತಾರೆ. ಇದನ್ನು ನೋಡಿದ ಮೇಲೆ ನೀವು ಶೇರ್ಸ್ ಹಂಚೋದೇನಿದೆಯಲ್ಲ, ಇದನ್ನು ಇದೇ ಥರ ನೋಡಬೇಕು. ಸಿ, ವಿಡೋ ಮಕ್ಕಳಿದ್ದಾರೆ ಅಂದರೆ ವಿಡೋ ಏನಾಗ್ತಾಳೆ, 1/8, ಅದರ್ವೈಸ್ 1/4. ಓಕೆ, ದೆನ್ ಫಾದರ್ ಗೆಟ್ಸ್ 1/6. ಮಕ್ಕಳಿದ್ದಾರೆ ಅಂದರೆ 1/6 ಹಿ ವಿಲ್ ಗೆಟ್. ಸೊ ದಿಸ್ ಇಸ್ ಹೌ ದಿ ಕ್ಯಾಲ್ಕುಲೇಷನ್ ಇಸ್ ಡನ್. ವಿಡೋ 1/8, daughter gets half, father gets 1/6. ಯಾಕೆ daughter gets half? Because no son. If son is not there, daughter will get half. Daughter will get half. Then all these things, if you add, then what happens here? Residuary. Who is the residuary? That is also we have to see. This will go to father. ಯಾಕಂದ್ರೆ ಇಲ್ಲಿ ಸನ್ ಇಲ್ಲ. ಸನ್ ಇಲ್ಲದೆ ಇರೋದ್ರಿಂದ ರೆಸಿಡ್ಯೂರಿ ಯಾರಿಗೆ ಹೋಗುತ್ತೆ? ಫಾದರ್ಗೆ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ದ ಕ್ಯಾಲ್ಕುಲೇಷನ್ ಈಸ್ done. Same thing I can try again, but it will consume more time. So these concepts you should know. Only one thing, father's father will not get anything. Father's total share. Then who is not getting? Father gets this. Paternal grandfather is excluded. Helinalla nanu. Because father, then comes father's father. Then comes father's father. Though he will not get. The nearer male ancestor excluded. ದ ರಿಮೋಟ್ ಒನ್ ಎಕ್ಸ್ಕ್ಲೂಡೆಡ್. ಇಲ್ಲಿ ಅಪ್ಪ ಇರೋದ್ರಿಂದ ಅಪ್ಪನ ತಂದೆ ಎಕ್ಸ್ಕ್ಲೂಡೆಡ್, ಮಗ ಇರೋದ್ರಿಂದ ಮಗನ ಮಗ ಎಕ್ಸ್ಕ್ಲೂಡೆಡ್, ಹೀಗೆ ಮಗನ ಮಗ ಎಕ್ಸ್ಕ್ಲೂಡೆಡ್. ದಟ್ಸ್ ಹೌ ವಿ ಹ್ಯಾವ್ ಟು ಡಿಸೈಡ್ ದೀಸ್ ಥಿಂಗ್ಸ್. ನೆಕ್ಸ್ಟ್, ಎ ಮುಸ್ಲಿಂ ಫಾದರ್ ಪರ್ಫಾರ್ಮ್ಸ್ ದ ಮ್ಯಾರೇಜ್ ಆಫ್ ಹಿಸ್ ಡಾಟರ್ ಬಿಫೋರ್ ಶಿ ಅಟೈನ್ಸ್ ದ ಏಜ್ ಆಫ್ ಪ್ಯೂಬರ್ಟಿ. The girl intends to revoke the marriage after attaining the age of puberty. Can she do so? Yes, this is possible. Puberty ಆಗೋದಕ್ಕಿಂತ ಮದುವೆ ಮೊದಲಾದರೆ ಅವಳು ಮೆಜಾರಿಟಿ ಆದಮೇಲೆ she can say, but cohabitation ಆಗಿರಬಾರ್ದು. Theoretical concepts I have written here. Marriage of a Muslim girl before puberty. Under the classical Islamic law, particularly Hanafi law, a marriage of a minor girl below puberty can be contracted. It permits marriage before puberty. Islamic law permits, but guardian ಒಪ್ಪಿರಬೇಕು. By her guardian, he may be father or grandfather. He is called wali. In Hanafi law, before consummation and after puberty, option is there for repudiation. ನೋಡಿ, ಈವನ್ ಕನ್ಸ್ಯೂಮೇಷನ್ ಆದರೂ ಕೂಡ, ಅವ್ರ ಗಂಡ ಹೆಂಡತಿ ಥರ ಜೀವನ ಮಾಡಿದ್ರೂ ಕೂಡ, ಇಫ್ ದೇ ಹ್ಯಾಡ್ ಕಂಪ್ಲೀಟೆಡ್ ದಿ ಸೆಕ್ಸುವಲ್ ಫಾರ್ಮಾಲಿಟೀಸ್, ಆಲ್ಸೋ ಸಿ ಕ್ಯಾನ್ ರಿಪ್ಯುಡಿಯೇಟ್ ದ ಮ್ಯಾರೇಜ್. ಯಾರ ವಿಷಯದಲ್ಲಿ? ಹನಾಫಿ ಲಾನಲ್ಲಿ. ಬಟ್ ಅಂಡರ್ ದ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಅಪ್ಲಿಕೇಬಲ್ ಟು ಆಲ್ ಕಮ್ಯುನಿಟೀಸ್, ಚೈಲ್ಡ್ ಮ್ಯಾರೇಜ್ ಈಸ್ ವಾಯ್ಡಬಲ್. Child marriage is voidable at the option of the minor. ಅದು ಕನ್ಸ್ಯೂಮೇಷನ್ ಆಗಿರಲಿ ಬಿಡಲಿ, once he becomes a major, he can repudiate the marriage. She can repudiate the marriage. The girl can petition the court for annulments of the marriage before completing 20 years of age. 18 ವರ್ಷ ಆದ ಕೂಡಲೇ ಅಥವಾ ತನಗೆ ಬುದ್ಧಿ ಬಂದ ತಕ್ಷಣನೇ she can give a application. This gives broader protection compared to Hanafi law. ಇದೊಂದು ಕೇಸ್ ಲಾ ಇದೆ, ರಹಮತುಲ್ಲಾ ಸ್ಟೇಟ್ ಆಫ್ ವರ್ಸಸ್ ಬಿಹಾರ್ AR ಪಾಟ್ನಾ ಹೈಕೋರ್ಟ್. ಇದು ಪಾಟ್ನಾ ಹೈಕೋರ್ಟಿನ ಒಂದು ಕೇಸು. ಏನಿದೆ? ಪಾಟ್ನಾ ಹೈಕೋರ್ಟ್ ಹೆಲ್ಡ್ ದ್ಯಾಟ್ she can repudiate the marriage immediately upon attaining puberty provided the marriage was not consummated. This is according to
Islamic law they have given. But as per the Prohibition of Child Marriage Act, it is applicable to all communities. ಅದು ಮುಸ್ಲಿಮ್ಸ್ ನಾವು ವೈಲೇಟ್ ಮಾಡಿಲ್ಲ. ಅಂದರೆ ಎಟ್ ದ ಆಪ್ಷನ್ ಆಫ್ ಎ ಗರ್ಲ್ ಸಿ ಕ್ಯಾನ್ ಕಮ್ ಔಟ್ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಎ ಮುಸ್ಲಿಂ ಫಾದರ್ ಪರ್ಫಾರ್ಮ್ಸ್ ಮ್ಯಾರೇಜ್ ಫಾರ್ ಡಾಟರ್ ಬಿಫೋರ್ ಶಿ ಅಟೈನ್ಸ್ ಪ್ಯೂಬರ್ಟಿ. ರಿಪೀಟ್ ಪ್ರಾಬ್ಲಮ್. The girl intends to revoke the marriage after attaining the age of puberty. Yes, the same answer you can write. Then, a Muslim widow is in possession of her husband's land in lieu of her dower money. She is not ready to give possession of the house to other heirs of her husband until her dower amount is paid. Is her decision justiciable? What is dower? The concept of Muslim marriage is always called as it is a contract. In contract, once a husband and wife accepts to be husband and wife, the husband will give her consideration. That consideration is called dower. Dower may be 1 rupee or it may be crores of rupees property. ಯಾವ್ದಾರು ಇರ್ಬೋದು. That is decided on the day of marriage and it is written and signed. The moment the husband wants to leave the wife or if the wife wants to separate, she can claim for her dower. It is like a loan. Once she claims and the husband is not giving, from that day onwards, she can even seek interest also. He will become a defaulter of loan, defaulter of dower. So, this is the concept that is available in Mohammedan law or Quran. Now, let us see the theoretical portion. A Muslim wife has a right of retention as a security. ನೋಡಿ, ಪ್ರಾಪರ್ಟಿ ಅವ್ರ ಹತ್ರ ಇದೆ ಅಂದಾಗ ಏನಾಗುತ್ತೆ? It becomes a security, but she cannot become owner. She will have the right of lien. ನೀವು ಲೋನ್ ಇದರಲ್ಲಿ ನೋಡಿದಿರಿ ಸೆಕ್ಯೂರಿಟಿ ಅಂದ್ರೆ ಏನು ಅಂತೇಳಿ. ಅಂದರೆ ತನ್ನ ಡೋರ್ ಕೊಡೋ ತನಕ ಆಸ್ತಿನ ಹಾಕಿ ಬಿಟ್ಕೊಡಕ್ಕೆ ಆಗಲ್ಲ. She can hold the property. Conditions for a valid retention. ನೋಡಿ, the possession must have been lawfully obtained, not by trespass. Already she is using, this is there. The dower must be unpaid. ಇಲ್ಲಿ ಡೋವರ್ನ ಕೊಟ್ಟಿರಬಾರ್ದು. Then the retention acts as a security. ಅದನ್ನ ಸೆಕ್ಯೂರಿಟಿಯಾಗಿ ಮಾಡ್ತದೆ. The wife does not become the owner. This is very important. She cannot become the owner. She cannot sell the property, but she can keep it as a lien. She can keep it for herself. So this is permitted. Point number 2. Point number 3, it can be kept as a yes. C is fourth one. Yes, C is permitted. Yes, she can. ಇಲ್ಲಿ ಮೊಹಮ್ಮಡನ್ ಕಾನೂನಿನಲ್ಲಿ ಏನಿದೆ? ಸೆಕ್ಯೂರಿಟಿಯಾಗಿ ಡೋವರ್ ಅಥವಾ ಮಹರ್, ಇದಕ್ಕೇನಂತಾರೆ? ಮಹರ್ನ ಸೆಕ್ಯೂರಿಟಿಯಾಗಿ ಅಥವಾ ಡೋವರ್ನ ಸೆಕ್ಯೂರಿಟಿಯಾಗಿ ಆಸ್ತಿಯನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬಹುದು. ಅದನ್ನು ಮೊಹಮ್ಮಡನ್ ಲಾ ಅಥವಾ ಕುರಾನ್ ಅನುಮತಿಸುತ್ತದೆ. ಈ ರೀತಿ ಆಗಲು ಇರುವಂತಹ ಕಂಡೀಷನ್ಗಳು ಏನಂದರೆ ಅಥವಾ ನಿರ್ಬಂಧಗಳೇನೆಂದರೆ, ಆ ಪ್ರಾಪರ್ಟಿಯನ್ನು, ಸ್ವತ್ತನ್ನು ಫೋರ್ಸಿನಿಂದ, ಬಲವಂತದಿಂದ ತೆಗೆದುಕೊಂಡಿರಬಾರದು. ಮತ್ತು ಇಲ್ಲಿ ಮೆಹರ್ನ ಪೇಮೆಂಟ್ ಅಥವಾ ಡೋರ್ನ ಪೇಮೆಂಟ್ ಆಗಿರಬಾರದು. ಮತ್ತು ಆ ಒಂದು ವಸ್ತುವನ್ನು ಭದ್ರತೆಯಾಗಿ ಇಟ್ಕೋಬಹುದು, ಅದರ ಓನರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ 3 ಕಂಡೀಷನ್ಗಳು ಫುಲ್ಫಿಲ್ ಆಗಿರೋದ್ರಿಂದ ಇದರಲ್ಲಿ ಆಲ್ ದ 3 ಕಂಡೀಷನ್ಸ್ ಆರ್ ಫುಲ್ಫಿಲ್ಡ್. ಏನು? ಮುಸ್ಲಿಂ ವಿಡೋ ಇಸ್ ಇನ್ ಪೊಸಿಷನ್, ಅವರ ಸ್ವಾಧೀನದಲ್ಲಿದೆ. ಆಮೇಲೆ ಡೋರ್ ಪೇಮೆಂಟ್ ಆಗಿಲ್ಲ. ಆಮೇಲೆ ಸಿ ಇಸ್ ನಾಟ್ ರೆಡಿ ಟು ಗಿವ್ ದ ಪೊಸಿಷನ್, ಕೊಡಲಿಕ್ಕೆ ತಯಾರಿಲ್ಲ. ಇದು ಕಾನೂನುಬದ್ಧವಾಗಿದೆ. ಈಸ್ ಇಟ್ ಡಿಸಿಷನ್ ಎಸ್, ಅದು ಜಸ್ಟಿಸೇಬಲ್. ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಲಾ ಇದಾವೆ. ಈ ಕೇಸ್ ಲಾ ಬೇಕಾದ್ರೆ ಬರಿಬೋದು. ನಸರತ್ ಬೇಗಂ ವರ್ಸಸ್ ಮೊಹಮ್ಮದ್ ಯೂಸುಫ್ ಅಲಹಾಬಾದ್ ಕೇಸ್ ಇದು, ಅಲಹಾಬಾದ್ ಹೈಕೋರ್ಟ್ ಇಂದ. ಎ ಮುಸ್ಲಿಂ ವೈಫ್ ಹ್ಯಾಡ್ ಲಾಫುಲಿ ಕಮ್ ಇನ್ ಟು ಪೊಸಿಷನ್ ಆಫ್ ಹರ್ ಹಸ್ಬೆಂಡ್ಸ್ ಪ್ರಾಪರ್ಟಿ. ಹರ್ ಡೋರ್ ರಿಮೇನ್ಡ್ ಅನ್ಪೇಡ್. ದಿ ಅಲಹಾಬಾದ್ ಹೈಕೋರ್ಟ್ ಹೆಲ್ಡ್ ದಟ್ ಎ ಮುಸ್ಲಿಂ ವೈಫ್ ಹ್ಯಾಸ್ ಎ ರೈಟ್ ಟು ರಿಟೇನ್ ದ ಪೊಸಿಷನ್.
retain the possession of her husband's property which she has lawfully obtained, example, during marriage or with husband's consent, as security for her unpaid dower. It is only a right of lien. All those things I have explained. Allen explain ಮಾಡಿದ್ವಿ, judgmental ಇದೆ. That's it. Next problem. Parsi problem. Yes. Advi, a Parsi, dies leaving behind him his wife, father, mother and 2 sisters. Wife, father, mother and 2 sisters. Distribute the property. ನೋಡಿ, ಅಲ್ಲಿ ಕಾನ್ಸೆಪ್ಟು ಇದ್ರ ಕಾನ್ಸೆಪ್ಟು ಬೇರೆ ಬೇರೆ ಇದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ವಿಡೋ ಇದ್ದಾರೆ, ಫಾದರ್ ಇದ್ದಾರೆ, ಮದರ್ ಇದ್ದಾರೆ. ವಿಡೋ, ಫಾದರ್, ಮದರ್ ಎಲ್ಲರಿಗೂ ಏನಾಗುತ್ತೆ ಅಂತಂದ್ರೆ ಸಮ ಬರುತ್ತೆ, ಸಮನಾಗಿ ಇಲ್ಲಿ ಬರುತ್ತೆ. ಅಂಡರ್ ಪಾರ್ಸಿ ಲಾ ಇಟ್ ಕವರ್ಸ್ ಸೆಕ್ಷನ್ 50 to 56. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಡಿಸೀಸ್ಡ್ ಈಸ್ ಎ ಪಾರ್ಸಿ ಮೇಲ್. ಲೀಗಲ್ ಹೇರ್ಸ್, ಯಾರ್ಯಾರು ಲೀಗಲ್ ಹೇರ್ಸ್? ವೈಫು, ಫಾದರು, ಮದರು, 2 sisters, all are legal heirs. For a Parsi male, heirs in order of priority are widow, children, father and mother, brother and sisters. So here each will get equal share. Here brother and sister, as per section 51, when there are no lineal descendants, the widow and each parent take equal shares. The sisters each get half of the share of patients. Here the condition is lineal descendants are not there. That's why these people will get equal share, and half of that share will be obtained by sister. Widow, father, mother, they will get 1/3. Half of 1/3 is 1/6. So father will finally get 1/3 minus 1/6. Mother will finally get 1/3 minus 1/6. So that 1/6 will go to the sisters. That is the condition here. And here we have to carefully read this section 51. Next. A male Parsi dies leaving behind his widow, son and daughter. All will get equal share. Very simple problem. All will get equal share. Widow is there, son is there, daughter is there. Means linear descendants are there here. Linear descendants are there. Therefore, all will get equal share. A very simple problem. If in the estate leaves children, widow gets the same as the child. All shares are equal. How many are there? 1, 2 and 3. So 1/3 they will get heirs. Wife plus son plus daughter, each gets equal share. So all will get 1/3 plus 1/3 plus 1/3 is equals to 3/3 equals to 1. So this 1 is divided. So all they will get equal. Very simple problem they have asked. Then X, an Indian Christian, dies leaving behind 2 daughters and son. Distribute property. He is an Indian citizen. So it is covered by section 37. This section dictates that if in intestate a person who dies without a will left behind only children or grandchildren, the property is either given entirely to the serving child or divided equally among the surviving children. So here, who are all there? Leaving behind 2 daughters and a son. So they will get equal share. That's it. They will get equal share. The section 37, what it says, accordingly we have to divide. This section dictates that if a person who dies without a will has left behind only children or grandchildren, the property is either given entirely to the surviving child or divided equally among the surviving children. Here all the 3 will get 1/3. There is a son,
there is 2 daughters. So 1/3, D1, D2, yes, 1/3, 1/3, 1/3. That is what you have to write. Explanation so many times I have told. I will just jump on to next problem. An Indian Christian dies leaving behind 2 sons and a daughter. Same problem. Repeat. Yes. This is about domicile concepts. A having a domicile in India dies in France, leaving movable property in England and property both movable and immovable in India. State law by which the succession to his properties are regulated. All these things I have written very clearly here. Application of law to this case. One is immovable property governed by Indian succession law, because immovable property in India is always governed by succession law regardless of domicile. Domicile ಇದೆಯೋ ಇಲ್ಲೋ, immovable property ಇದೆ ಅಂತಂದ್ರೆ your section 5 will apply of Indian Succession Act. Indian Succession Act section 5 will apply. Movable property. Second one is movable property. Movable property in India governed by succession law. If it is not in India, that is a different question. If movable property is elsewhere, that is a different problem, because his domicile is at death was India. ಅವನು ಫ್ರಾನ್ಸಲ್ಲೇ ಸಾಯ್ವಲ್ನಕ್ಕೆ ಸೆಕ್ಷನ್ 5 ಫ್ರಾನ್ಸಲ್ಲೇ ಸಾಯ್ವಲ್ನಕ್ಕೆ ಅದು ಮೂವೇಬಲ್ ಇರಲಿ ಇಮ್ಮೂವೇಬಲ್ ಇರಲಿ ಪ್ರಾಪರ್ಟಿ ಇಂಡಿಯಾದಾಗಿದ್ದರೆ ಅವನು ಇಂಡಿಯಾದ ಕಾನೂನೇ ಅವನಿಗೆ ಅಪ್ಲೈ ಆಗುತ್ತೆ. ಹ್ಯಾವಿಂಗ್ ಡೊಮಿಸೈಲ್ ಡೈಸ್ ಇನ್ ಫ್ರಾನ್ಸ್, domicile in India, leaving movable property in England and property both available in India. Okay. Now, what is next? Section 6, one domicile only affects succession to movable property. ನೋಡಿ, ಎರಡು ಕಡೆ ಡೊಮಿಸೈಲ್ ಇರಕ್ಕೆ ಸಾಧ್ಯ ಇಲ್ಲ. ಎರಡು ಸಡೆ ಡೊಮಿಸೈಲ್ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಡೊಮಿಸೈಲ್ ಅಪ್ಲಿಕೇಬಲ್ ಆಗುತ್ತೆ. ಎ ಪರ್ಸನ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಡೊಮಿಸೈಲ್ ಫಾರ್ ದ ಪರ್ಪಸ್ ಆಫ್ ಸಕ್ಸೆಷನ್ ಟು ಹೀಸ್ ಮೂವೇಬಲ್ ಪ್ರಾಪರ್ಟಿ. ನೋಡಿ, so movable property succession depends only on the domicile of deceased movable property in England. Even though the property is located in England, succession to it is governed by Indian succession law, Indian succession, because A was domiciled in India at death. So section 6 ಪ್ರಕಾರ ಏನಾಗುತ್ತೆ ಅಂತಂದ್ರೆ, ಡೊಮಿಸೈಲ್ ಇಂಡಿಯಾದಲ್ಲಿರೋದ್ರಿಂದ ಇಂಗ್ಲೆಂಡ್ನಲ್ಲಿರುವಂತಹ ಮೂವೇಬಲ್ ಪ್ರಾಪರ್ಟಿ ಕೂಡ ಇಂಡಿಯನ್ ಸಕ್ಸೆಷನ್ ಲಾ ಪ್ರಕಾರನ ಅಪ್ಲೈ ಆಗುತ್ತೆ. ಯಾಕಂದರೆ ಅವನ ಡೊಮಿಸೈಲು ಚೇಂಜ್ ಆಗಿರೋದಿಲ್ಲ, ಬಿಕಾಸ್ ಹಿಸ್ ಡೊಮಿಸೈಲ್ ಈಸ್ ಇನ್ ಇಂಡಿಯಾ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ಎ ಹ್ಯಾವಿಂಗ್ ಡೊಮಿಸೈಲ್ ಇನ್ ಇಂಡಿಯಾ ಡೈಸ್ ಇನ್ ಫ್ರಾನ್ಸ್, ಲಿವಿಂಗ್ ಮೂವೇಬಲ್ ಪ್ರಾಪರ್ಟಿ ಇನ್ ಇಂಗ್ಲೆಂಡ್ ಆ್ಯಂಡ್ ಪ್ರಾಪರ್ಟಿ ಬೋತ್ ಮೂವೇಬಲ್ ಆ್ಯಂಡ್ immovable in India. Again the same thing by which succession to his property is regulated. So as per Indian Succession Act, domicile in England, leaving movable property in England and Germany, property both movable in India, movable property in England and Germany, the same problem. ನೋಡಿ, ಈ ಮೂವೇಬಲ್ ಇರೋದು ಇಂಗ್ಲೆಂಡು ಜರ್ಮನಿಯಲ್ಲಿದೆ, ಇಂಡಿಯಾದಲ್ಲಿ ಮೂವೇಬಲ್ ಇದೆ, ಇಮ್ಮೂವೇಬಲ್ ಇದೆ, ಬಟ್ ಡೊಮಿಸೈಲ್ ಇಂಡಿಯಾ ಆಗಿರೋದ್ರಿಂದ all will be by Indian Succession Act. A having a domicile in India dies in France, same repeat. Problem is repeat. Then Pushpa, a Hindu woman, embraces Islam and marries Rizwan, a Muslim. Later she re-embraces Hinduism and marries Rajesh, a Hindu, without divorcing Rizwan. Rizwan wants to prosecute Pushpa. It is bigamy. The answer is yes. The answer is, whatever may be the situation, if one marriage is subsisting, we cannot go for a second marriage. We cannot go for a second marriage if she is a woman. If he is a man, if he is a man, if he is a Muslim, he can do 4 marriages, and he is not permitted to go for a 5th marriage unless one of the wife he divorces. If he is a Hindu,
only one marriage. If he is a Hindu, only one marriage. If he wants to marry another lady, he has to divorce the first wife and do. Same thing applies to women also. But forget Ramayana, Mahabharat, forget it. In India, no woman is having permission to marry more than one person, whether Muslim or Hindu. The question that comes is, in Islam, men is permitted for marriages, woman is not permitted. Article 14, debatable. I will leave it there. I will come to the problem. Yes. Section 81 of BNS, what it says? Whoever having a husband or wife living marries in any case in which such marriage is void by reason of its taking place during the life of such husband or wife shall be punishable with imprisonment up to 7 years, shall be liable to fine. Therefore, this amounts to, this is legal position, this is amounts to bigamy. Idke now bigamy anti. This is called bigamy. Bigamy is not permitted. Sarala Mudgal case. Sarala Mudgal case, very interesting case. Yen Sarala Mudgal case. Sarala Murugan case is a Hindu husband after embracing Islam cannot marry again without first dissolving a Hindu marriage. Nodi. ಅವನು ಏನು ಮಾಡ್ದ ಅಂದರೆ ಅಲ್ಲಿ ಇನ್ನೊಂದು ಮದುವೆ ಆಗೋಕನ ಅವನು ಮುಸ್ಲಿಂ ಆದ, ಬಟ್ ಇಟ್ ಈಸ್ ನಾಟ್ ಪರ್ಮಿಟೆಡ್. ಮೊದಲು ಇಲ್ಲೆಲ್ಲ ಆಗ್ತಿತ್ತು, ಬಟ್ ಆಫ್ಟರ್ ಸಮ್ ಟೈಮ್ ಆಫ್ಟರ್ ದಿಸ್ ಕೇಸ್ ಆಲ್ ದೀಸ್ ಥಿಂಗ್ಸ್ ವೇರ್ ನಾಟ್ ದೇರ್. ಅರ್ಲಿಯರ್ ಟು ದಿಸ್ ಕೇಸ್, if a Hindu wants to marry more than one, he would convert Muslim, then marry a Muslim lady. So that was for some time it was allowed, but ultimately this case has come. What is this case? Okay, you are becoming Muslim, but before becoming Muslim, you are already having a marriage. That marriage is subsisting. Because it is subsisting, IPC will apply. Because it is subsisting, IPC 494 will apply. ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ಹೇಳಿದ್ವಿ. Now you see Pushpa Hindu converts to Islam and marries Rizwan. Okay, this is permitted. ಆದರೆ ಇಸ್ಲಾಮಲ್ಲೂ any lady cannot have more than one husband. Later Pushpa reconverts to Hinduism. This is permitted. Without divorcing Rizwan, ಇದನ್ನೆಲ್ಲ ನೋಡಿದಾಗ ನಮಗೇನು ಅನ್ಸುತ್ತೆ, ರಿಜ್ವಾನ್ಗೆ ಡೈವರ್ಸ್ ಕೊಡ್ಲಾರ್ದಾನೆ she marries Rajesh. Therefore it becomes bigamy. Rizwan wants to prosecute Pushpa for bigamy. Yes, she can do. Section 81 of BNS permits to Rizwan to file case. This is the answer for this question. Next. Raju bequeaths to his son Manu the gold chain presented to him by his uncle. Raju converts this chain into a bracelet. Manu claims this bracelet after the death of Raju. Is this claim valid? No, it is not valid. Okay, let us see. Here there is a concept is called ademption of legacy. Let us see that. Raju, facts are there. What is the situation of Raju? Raju bequeaths to his son Manu gold chain. He will bequeath a gold chain. Later Raju converts. ಇದನ್ನು ಆ್ಯಕ್ಚುಲಿ ಅವನು ವಿಲ್ ಮಾಡ್ತಾನೆ, ಇದನ್ನು ನೀನು ಕೊಡ್ತೀನಿ, ನಾ ಸತ್ತ ಮೇಲೆ ನೀ ತಗೋ ಅಂತ. ಬಟ್ ಆಮೇಲೆ ಏನು ಮಾಡ್ತಾನೆ ಅವನು, he changes it to bracelet. So alteration is there, and it is a bequeath. Because it is a bequeath, he has altered it. So he has changed his mind. Subject of the bequest. Raju dies. Manu claims the bracelet. As per the will, nodi, as per the bequeath,
ದಿಸ್ ಈಸ್ ಎ ಕೇಸ್ ಆಫ್ ಅಡೆಂಪ್ಷನ್ ಆಫ್ ಲಿಗಸಿ. ನೋಡಿ, ಅಡೆಂಪ್ಷನ್ ಆಫ್ ಲಿಗಸಿ ನೀವು ನೋಡ್ಬೇಕಂದ್ರೆ ನೀವು ಎಲ್ಲಿ ನೋಡ್ತೀರಿ? ಸೆಕ್ಷನ್ 159 ನೋಡ್ತೀರಿ. ಸೊ ದಿಸ್ ಕೇಸ್ ಈಸ್ ರಿಲೇಟಿಂಗ್ ಟು ಸೆಕ್ಷನ್ 159. ಅದನ್ನು ಬರಿಬೇಕಾಗುತ್ತೆ ನಾವು. 159 ಏನು ಹೇಳುತ್ತೆ? ಎ ಸ್ಪೆಸಿಫಿಕ್ ಲಿಗಸಿ ಇಸ್ ಸೇಡ್ ಟು ಬಿ ಅಡೀಮ್ಡ್ when the thing bequeathed is destroyed. Here chain is destroyed. Here chain is destroyed. Gold chain. This is destroyed. ಇದನ್ನ ಹಾಳು ಮಾಡಲಾಗಿದೆ. ಆವಾಗ ಕ್ವಶನ್ ಏನು, ಆ್ಯಕ್ಚುಲಿ ವಿಲ್ಲಲ್ಲಿ ಏನಿರುತ್ತೆ? ಎನಿ ಟೈಮ್ ಹಿ ಕ್ಯಾನ್ ಚೇಂಜ್. ವಿಲ್ನ ನೀವು ಸರಿಯಾಗಿ ಓದಿದ್ರೆ ಏನಾಗುತ್ತೆ ಅಂದರೆ, ನೀವೊಂದು 100 ವಿಲ್ ಬರಿಬೋದು. ಕೊನೆ ವಿಲ್ ಇರುತ್ತೆ ಅಲ್ಲ, ಅದು ವ್ಯಾಲಿಡ್ ಆಗ್ತದೆ. ಕೊನೆ ವಿಲ್ಗೆ ಏನು ಕಾನ್ಫ್ಲಿಕ್ಟ್ ಆಗುವಂಥ ಹಳೆ ವಿಲ್ಗಳೆಲ್ಲ ಇನ್ವ್ಯಾಲಿಡ್ ಆಗ್ತವೆ. ಹಾಗೆ ಅವನ ಮನಸ್ಸು ಚೇಂಜ್ ಮಾಡ್ದ. ಅವನ ಮನಸ್ಸು ಬ್ರೇಸ್ಲೆಟ್ ಮಾಡಿದ ದಿನವೇ ಹೋಯಿತು ವಿಲ್ ಈಸ್ ಗಾನ್. Therefore destroyed and are so altered that it does not exist in the form described. The form described in the will at the testator's death. ವಿಲ್ ಮಾಡಿದಂಥ ಅವ್ನು ಟೆಸ್ಟೇಟರ್ ಅಂತಾನೆ. ಅವನು ಸತ್ತ ಮೇಲೆ ಅವನು ಏನು ಕೊಟ್ಟಿದ್ನೋ ಗೋಲ್ಡ್ ಚೈನಲ್ಲಿ ಎಕ್ಸಿಸ್ಟಿಂಗ್ ಇಲ್ಲ. ಆದ್ದರಿಂದ ಅದು ಏನಾಗುತ್ತೆ? ವಿಲ್ ಇನ್ವ್ಯಾಲಿಡ್ ಆಗಿಬಿಡ್ತದೆ. ದ ಲಾ ಸೇಸ್, if the specific thing no longer exists in its original form because of voluntary act of testator. will ಅಂದರೆ ಅವನು ತನ್ನ ಮನಸ್ಸನ್ನು ಯಾವ ಬೇಕಾದ್ರೂ ಚೇಂಜ್ ಮಾಡ್ಬೋದು. ದ ಲಿಗಸಿ ಫೇಲ್ಸ್, ಅದು ಕಾನೂನು ಏನಾಗುತ್ತೆ? ಅಲ್ಲಿ ಬಿದ್ದು ಹೋಗುತ್ತೆ. ಆರ್ ಈಸ್ ಅಡೀಮ್ಡ್. ಮನು ಕ್ಯಾನಾಟ್ claim the bracelet as the chain was no longer existing. Since Raju converted the chain into a bracelet, the item bequeathed no longer existed. So these are the justifications that you can use. All these justifications one by one you can explain in the examination for this problem and take the help of section 159 of the Succession Act, Indian Succession Act 1925, section 159. Yes. ಎಕ್ಸ್ ಎನ್ ಎಕ್ಸಿಕ್ಯೂಟರ್. ನೋಡಿ, ಒಂದು ವಿಲ್ಲು ಯಾರ ಹತ್ರ ನಾಳೆ ಅವನು ಎಕ್ಸಿಕ್ಯೂಟ್ ಮಾಡುವಂಥ ವ್ಯಕ್ತಿ ಎಕ್ಸಿಕ್ಯೂಟರ್, ಅವನ ಹತ್ರ ಇರುತ್ತೆ ವಿಲ್. ಅಪಾಯಿಂಟೆಡ್ ಬೈ ವೈ. ಹಿಯರ್ ವೈ ಮೇಕ್ಸ್ ಎ ವಿಲ್, ಪೇಡ್ ದ ಲಿಗಸೀಸ್ ಕ್ರಿಯೇಟೆಡ್ ಇನ್ ವೈ ಇನ್ ಹೀಸ್ ವಿಲ್ ಫಸ್ಟ್. ಇಲ್ಲಿ ಎಕ್ಸಿಕ್ಯೂಟರ್ ಏನು ಮಾಡ್ತಾನೆ? ಅದ್ರ ಮೇಲೆ ಇದ್ದಂಥ ಸಾಲಗಳನ್ನು ಎಲ್ಲ ಪಾವತಿ ಮಾಡ್ತಾನೆ, ಅಥವಾ ಲಿಗಸೀಸ್ ಪಾವತಿ ಮಾಡ್ತಾನೆ. After that, the assets of Y were found insufficient to pay the debts incurred by Y. Advise the aggrieved creditor. Y ಎಂಬಾತನಿಗೆ ನೇಮಕಗೊಂಡ ಎಕ್ಸ್ ಎಂಬ ಕಾರ್ಯನಿರ್ವಾಹಕನು ವೈ ರಚಿಸಿದ ಮರಣ ಶಾಸನದ ದಾನಗಳನ್ನು ಪಾವತಿ ಮಾಡುವನು. ತದನಂತರ ಉಳಿದ ವೈ ಆಸ್ತಿಯಿಂದ ವೈ ಮಾಡಿದ ಸಾಲ ಮರುಪಾವತಿಯನ್ನು ಮಾಡಲು ಸಾಧ್ಯವಾಗಲಿಲ್ಲ. ನೊಂದ ನಾಗರಿಕರಿಗೆ ನೀವು ಅಡ್ವೈಸ್ ಮಾಡಿ ಅಂತ. ಏನಿಲ್ಲ, ಎಕ್ಸ್ ಮೇಲೆ ಕಾಂಪೆನ್ಸೇಷನ್ ಕೇಸ್ ಹಾಕ್ಬೇಕಷ್ಟೆ. ಯಾವುದೇ ಒಂದು ದಾನದ ಆಸ್ತಿ ಇದೆಯಲ್ಲ, ಅದರ ಮೇಲೆ ಋಣಭಾರ ಇದ್ರೆ ಋಣಭಾರ ಫಸ್ಟ್ ತೀರಿಸ್ಬೇಕು. ನೀವು ದಾನ ಮಾಡೋರಿಗೆ ಎಲ್ಲರಿಗೂ ಹಂಚಿಬಿಡೋದಲ್ಲ. ದಟ್ ಇಸ್ ರಾಂಗ್. ದಟ್ ಕ್ಯಾನಾಟ್ ಬಿ. ನೋಡೋಣ. ಹಿಯರ್ ಎಕ್ಸ್ ಈಸ್ ಎ ವೈ ಈಸ್ ಎ ಟೆಸ್ಟೇಟರ್, ಎಕ್ಸ್ ಈಸ್ ಎ ಎಕ್ಸಿಕ್ಯೂಟರ್. ಇವನ್ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇವನು ಬರೆದು ಹೋಗ್ಬಿಡ್ತಾನೆ. ಇವನು ಹಿ ವಿಲ್ ಗೋ ಆ್ಯಂಡ್ ಹಿ ವಿಲ್ ಡೈ, ಗೋ ಟು ಸ್ವರ್ಗ. ಅವನು ಮುಗಿದ ಕತೆ. ಲೆಫ್ಟ್ ಡೆಟ್ಸ್ ಪ್ಲಸ್ ಲಿಗಸೀಸ್. ನೋಡಿ, ಜೊತೆಗೆ ಪೇಡ್ ಲಿಗಸೀಸ್ ಫಸ್ಟ್ ಎಲ್ಲರಿಗೂ ಹಂಚಿಬಿಡ್ತಾನೆ ಆಸ್ತಿ ಇವನು. ಆಮೇಲೆ ಸಾಲಕ್ಕೆ ಕೊಡಕ್ಕೆ ದುಡ್ಡೇ ಇರಲ್ಲ, ಕೈ ಎತ್ತಾನೆ, ಸಾಲದವ್ರಿಗೆ ಕೊಡೋಕ್ಕಾಗಲ್ಲ ಅಂತ, ಸಾಲದವ್ರಿಗೆ ಕೊಡೋಕ್ಕಾಗಲ್ಲ ಅಂತ. ಅಂಡರ್ ದ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಸೆಕ್ಷನ್ 320 says debts and necessary expenses take precedence ಓವರ್ ಲಿಗಸೀಸ್. ಒಂದು ದಾನಪತ್ರದಲ್ಲಿ ಇರ್ತಕ್ಕಂಥ ಒಂದು ವಸ್ತುವಿನ ಮೇಲೆ ಸಾಲಗಳು ಏನಾದರೂ ಇದ್ದರೆ, ಎಕ್ಸ್ಪೆಂಡಿಚರ್ ಇದ್ದರೆ, ಅದು ಪ್ರಿಫರೆನ್ಸ್ ತಗೊಳುತ್ತೆ. ಅದನ್ನು ಫಸ್ಟ್ ಸರಿ ಮಾಡಬೇಕು, ಆಮೇಲೆ ಉಳಿದದ್ದನ್ನು ಮಾಡಬೇಕು ಅಂಥೇಳಿ ಸೆಕ್ಷನ್ 320 ಹೇಳುತ್ತೆ. ಸೆಕ್ಷನ್ 325 ಏನು ಹೇಳ್ತದೆ? ಅಸೆಟ್ಸ್ ಆಫ್ ದ ಡಿಸೀಸ್ಡ್ ಆರ್ ಪ್ರೈಮರ್ಲಿ ಲಯಬಲ್ ಫಾರ್ ಪೇಮೆಂಟ್ ಆಫ್ ಡೆಟ್ಸ್. ನೋಡಿ, ಯಾವುದೋ ವ್ಯಕ್ತಿ ಸತ್ತಿದ್ದ ಅಂತಂದ್ರೆ ಅವನ ಸಾಲ ಇತ್ತು ಅಂದರೆ ಅದು ಸಾಲ ಪಾವತಿ ಮಾಡಿದ ಮೇಲೆ ಉಳಿದದ್ದೇ ಅದೇನಾಗುತ್ತೆ? ಲೀಗಲ್ ಹೆರಿಗೆ ಇಲ್ಲಾಂದ್ರೆ ಸಾಲಗಾರರಿಗೆ ಫಸ್ಟ್ ಹೋಗಬೇಕು. ದಟ್ ಈಸ್ ಸೆಕ್ಷನ್ 325. ಸೆಕ್ಷನ್ 326, ಇಫ್ ಲಿಗಸೀಸ್ ಆರ್ ಪೇಡ್ ಬಿಫೋರ್ ಡೆಟ್ಸ್ the executor is personally liable. This is very important. This you have to write. Very important section. ಇಲ್ಲಿ ಎಕ್ಸಿಕ್ಯೂಟರ್ ಏನಾದರೂ ತಾನು ಲಿಗಸಿಗೆ ಫಸ್ಟ್ ಎಲ್ಲ ಹಂಚಿಬಿಟ್ಟು ಸಾಲನ ಪೆಂಡಿಂಗ್ ಇಟ್ಟ ಅಂತಂದರೆ ತಾನು
ಸ್ವಯಂ ಹೊಣೆಗಾರನಾಗ್ತಾನೆ ಅನ್ನೋದನ್ನು ಸೆಕ್ಷನ್ 326 ದ ಅಗ್ರೀವ್ಡ್ ಕ್ರೆಡಿಟರ್ಸ್ ಕ್ಯಾನ್ ಪ್ರೊಸೀಡ್ ಅಗೇನ್ಸ್ಟ್ ಎಕ್ಸಿಕ್ಯೂಟರ್, ಅವನ ಮೇಲೆ ಎಕ್ಸಿಕ್ಯೂಟ್ ಮಾಡುವವನ ಮೇಲೆ ಇವ್ರೇನು ಮಾಡ್ಬೋದು, ಕೇಸ್ ಹಾಕ್ಬೋದು ಟು ರಿಕವರ್ ದೇರ್ ಡೆಟ್ಸ್ ಫ್ರಮ್ ಹಿಮ್ ಪರ್ಸನಲಿ ಟು ದ ಎಕ್ಸ್ಟೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಶುಡ್ ಹ್ಯಾವ್ ಬೀನ್ ಅಪ್ಲೈಡ್ ಟು ಪೇ ಡೆಟ್ಸ್. ಅವನ ಮೇಲೆ ಕೇಸ್ ಹಾಕಿ ವಸೂಲು ಮಾಡ್ಕೋಬೋದು ಅನ್ನೋದು ನಾವಿಲ್ಲಿ ನೋಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಪ್ರಾಬ್ಲಮ್ಸ್ ದ್ಯಾಟ್ ಆರ್ ಅವೈಲೇಬಲ್ ಇನ್ Mohammedan law and Indian Succession Act. I have very clearly done all these problems. Maybe my interpretations here and there may vary little. ಒಂದು ನೆನ್ಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಸಮಸ್ಯೆಗಳನ್ನು ಬಿಡಿಸುವಾಗ ನೀವು ಥಿಯರಿ ಪಾರ್ಟ್ನ ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನುವುದನ್ನು ನೋಡುವ ಉದ್ದೇಶ ಈ ಯೂನಿವರ್ಸಿಟಿದಾಗಿರುತ್ತೆ, ಎಕ್ಸಾಮಿನರ್ದಾಗಿರುತ್ತೆ. ಆದ್ದರಿಂದ ನೀವು ಆ ಹಿನ್ನೆಲೆಗಳನ್ನು, ಥಿಯರಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ನೀವು ಪ್ರಾಬ್ಲಮ್ಗಳನ್ನು ಅನಲೈಸಿಸ್ ಮಾಡಿದರೆ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೀಬೋದು ಅಂತ ಹೇಳ್ತಾ, ಮತ್ತು ನೀವು ಅಂದುಕೊಂಡಂತೆ ನೀವೇನು ನನ್ನ ಮೇಲೆ ಎಕ್ಸ್ಪೆಕ್ಟೇಷನ್ ಅಂತಾರೆ, ಯು ಹ್ಯಾವ್ ಡನ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಆನ್ ಮೀ, ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಫುಲ್ಫಿಲ್ ದೆಮ್, ಆ್ಯಂಡ್ ವಿತ್ ದಿಸ್ ಐ ಆಮ್ ಕಂಪ್ಲೀಟಿಂಗ್ ಮೈ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಕ್ಲಾಸಸ್ ಫಾರ್ ದಿಸ್ semester. Anywhere in I think I shall be meeting in my next fresh videos, and this semester was an even semester, 2nd, 4th, 6th. So I had done environmental law in 6th, human rights law in 4th, and constitutional law and contracted 2 for 2nd semester. So the next semesters will be odd semester, 1st semester, 3rd semester and 5th semester. Probably I will take one subject of the 3rd semester, because 3rd semester already one subject is there, administrative law is there. Another one subject I will take for 3rd semester. 5th semester I will try to take one subject, and also 1 or 2 subjects in the 1st semester. So like this I am going to go with my theory classes. ನಿಮ್ಮ ಒತ್ತಾಯದ ಮೇರೆಗೆ ನಾನು ಈ ಕ್ಲಾಸ್ಗಳನ್ನು ಮಾಡಿದ್ದೀನಿ. ನಾನು ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸ್ತಾ ಇದ್ದೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಆದರೆ ನಿಮಗೆ ಒಂದು ಸಮಸ್ಯೆಯ ಮೇಲೆ ಎಡ್ಜುಡಿಕೇಷನ್ ಮಾಡುವಂತಹ, ಅದರ ವಿಮರ್ಶೆಯನ್ನು ಮಾಡುವಂತಹ, ವ್ಯಾಖ್ಯಾನ ಮಾಡುವಂತಹ ಮೂಲವಾದಂತಹ ಏನು ಒಂದು ನಾಲೆಜ್ ಇದೆ, ಅದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಅನ್ನೋ ಒಂದು ಏನು ವಿಶ್ವಾಸ, ದೃಢ ವಿಶ್ವಾಸ ನನ್ನಲ್ಲಿದೆ. ದಟ್ಸ್ ವಾಟ್ ಐ ಹ್ಯಾವ್ ಡನ್ ಅಂತ ಹೇಳ್ತಾ, ನಿಮ್ಮ ಎಲ್ಲ ಪರೀಕ್ಷೆಗಳಲ್ಲಿಯೂ ನೀವು ಯಶಸ್ಸಾಗಲಿ, ನನ್ನ ಪ್ರಯತ್ನ ಏನಿದೆ ಅದರ ಉಪಯೋಗ ನಿಮಗಾಗಿ ಸದುಪಯೋಗ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತೇನೆ. ಕನಿಷ್ಠ ಒಂದು 15 ದಿನ ಯಾವುದೇ ಕ್ಲಾಸ್ಗಳು ಏನನ್ನು ನಾನು ಮಾಡೋದಿಲ್ಲ. ವಿತ್ ದಿಸ್ ನೌ ಐ ವಿಲ್ ಟೇಕ್ ಎ ರೆಸ್ಟ್. ಐ ಹ್ಯಾವ್ ಗಾಟ್ ಮೈ ಪರ್ಸನಲ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಐ ವಿಲ್ ಫೋಕಸ್ ಆನ್ ದ್ಯಾಟ್. ಎನಿಹೌ ಬಿಫೋರ್ ದಿ next semester's start, I will be starting my other subjects, and for that I will plan ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪರೀಕ್ಷೆಯಲ್ಲಿ ಒಳ್ಳೆಯ ರಿಸಲ್ಟ್ ಬರಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಆಲ್ ದ ಬೆಸ್ಟ್ ಇನ್ ಆಲ್ ದ ಸಬ್ಜೆಕ್ಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಫಾರ್ ಯುವರ್ ವೆರಿ humble words. Some you have told, you have wished even for my health. Yes, of course. If health is there, everything is there. If wealth is there and health is not there, what is the use of health? God has given me a lot of wealth. I am not worried about wealth, and I want to serve this society. And this is the way I have found, because I have got this much of knowledge which I have earned out of my passion, and I want to serve, and serve free of cost. That is my intention. And I found whom I should serve, and I found that many Kannada medium students were suffering because of no literature and all that. That's why I thought I should do this. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅವರ ಕಷ್ಟವನ್ನು ನಾನು ನೋಡ್ತಾ ಇದ್ದೆ. ಆದ್ದರಿಂದ ನಾನು ಕಷ್ಟಪಟ್ಟು ಕನ್ನಡವನ್ನು ಕಲಿತು, ಎಷ್ಟು ಕನ್ನಡ ಕಲ್ತಿದ್ದೇನೋ ಗೊತ್ತಿಲ್ಲ, ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಈ ಒಂದು ಸಪೋರ್ಟ್ ಏನಿದೆ, ನನಗೆ ಬೆಂಬಲ ಏನಿದೆ, ಇದು ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ನಿಮ್ಮ
ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ಮೊದಲ ಸೆಮಿಸ್ಟರ್ನ ಎಲ್ಲ ವಿದ್ಯಾರ್ಥಿಗಳಿಗೂ ನೀವು ನಮ್ಮ ಚಾನಲ್ ಬಗ್ಗೆ ಪರಿಚಯ ಮಾಡಿಕೊಡಿ. ನನಗೆ ಎರಡೂ ಬೇಕು. ನೀವು ಪ್ರಶಂಸೆ ಮಾಡುವುದು ಒಂದು ಕಡೆ ಇರಲಿ, ನನ್ನ ತಪ್ಪುಗಳನ್ನು ಮಿಸ್ಟೇಕ್ಗಳನ್ನ ನೀವು ಯಾರ್ಯಾರು ನನಗೆ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದಿರಲ್ಲ, ಅವರೆಲ್ಲರನ್ನೂ ನಾನು ಹೆಚ್ಚು ನೆನೆಸ್ತೀನಿ. ಯಾಕೆಂತಂದರೆ ಅದರಿಂದ ನಾನು ಇನ್ನೂ ಅತ್ಯುತ್ತಮವಾದಂಥದ್ದನ್ನು ಸಮಾಜಕ್ಕೆ ಕೊಡ್ಬೋದು ಅನ್ನೋದು ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಒನ್ಸ್ ಅಗೇನ್.